ಎಲ್ಲ ಪ್ಲಸ್ ಪಾಯಿಂಟ್ಸ್ ಹೇಳ್ತೀವಿ. ಆದರೆ ನಾನು ಹೇಳೋದು ಒಂದೇ ಒಂದು, ಈ ಸಿನಿಮಾ ಎಲ್ಲರೂ ನೋಡ್ಬೇಕು, ಯಾಕಂದರೆ ವಿಜುವಲ್ ಟ್ರೀಟು. ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ 3 ಜನ ಒಳ್ಳೆ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಸೊ ನಾವು ಹೆಮ್ಮೆ ಪಡಬೇಕು. ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೆ. ಯೋಗರಾಜ್ ಭಟ್ರು ಯಾವಾಗಲೂ ಅಷ್ಟೇ, ಅವರು ಒಂದು ಸೀನಿಗೆ ಬಿಟ್ಟು ಯಾವಾಗಲೂ ಹೇಳ್ತಾರೆ, ಸಿನಿಮಾ ಹೆಂಗೆ ಮಾಡಬೇಕು ಅಂದರೆ ಅದು ಟಿ ವಿಲಿ ಬರುತ್ತೆ, ಮೊಬೈಲಲ್ಲಿ ನೋಡ್ತೀವಿ, ಅದಕ್ಕೆ ಕಾಯ್ತೀವಿ ಅಂತ ಮಾಡಬಾರ್ದಂತೆ. ಯಾವಾಗಲೂ ಸಿನಿಮಾನ ಥಿಯೇಟ್ರಿಗೆ ಬರೋಂಗೆ ಮಾಡಬೇಕಂತೆ. ಸೊ ಅದನ್ನು ಮಾಡಿದ್ದಾರೆ. ಕ್ಯಾಮ್ರಾ ವರ್ಕ್ ಇಸ್ ಅಮೇಝಿಂಗ್ ಆ್ಯಂಡ್ ಎವ್ರಿಥಿಂಗ್. ಹರಿ ಸರ್ ಮ್ಯೂಸಿಕ್ ಮಾತಾಡೋಂಗಿಲ್ಲ, ಯಾಕಂದರೆ ಈಗ ಆಲ್ರೆಡಿ ತುಂಬ ಪಾಪ್ಯುಲರ್ ಆಗಿದೆ. ಮನದ ಕಡಲು ಅದ್ಭುತವಾದಂಥ ಒಂದು ಯಶಸ್ಸು ಸಿಗಲಿ. ಆ್ಯಂಡ್ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು, ದಯವಿಟ್ಟು ನಿಮ್ಮ ಅಮೂಲ್ಯವಾದಂಥ 2.5 ಗಂಟೆಗಳನ್ನು ಬಂದು ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿ. ತುಂಬ ಬೇಕಾಗಿದೆ ಈ ಥರ ಸಿನಿಮಾಗಳು. ಆಮೇಲೆ ಕನ್ನಡ ಸಿನಿಮಾಗೆ ಹಿಟ್ಗಳು ಬೇಕಾಗಿದೆ. ಅದನ್ನು ಕೊಡೋದಕ್ಕೆ ಸಾಧ್ಯ ಇರೋದು ಬರೀ ಚಿತ್ರತಂಡದಿಂದ ಮಾತ್ರ ಅಲ್ಲ, ನೀವು ಬಂದು ನೋಡಿದಾಗ. ಆ್ಯಂಡ್ ಅಪ್ರಿಷಿಯೇಟ್ ಯುವರ್ ಗ್ರೇಟ್ ಎಫರ್ಟ್ಸ್. ಯು ಲುಕ್ ಅಮೇಝಿಂಗ್. 3 ಜನ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನಾನು ನಿನ್ನ ಜಾಗದಲ್ಲಿ ಇದ್ರೆ ಸ್ಯಾಕ್ರಿಫೈಸ್ ಮಾಡ್ತಾ ಇರಲಿಲ್ಲ ಕಣೋ, ಆಯಿತಾ? ಅಷ್ಟು ಒಳ್ಳೆ ಬುದ್ಧಿ ಇರಬಾರ್ದು. ಬಟ್ ಇಟ್ಸ್ ಓಕೆ. ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಮನದ ಕಡಲು ತುಂಬ ಒಳ್ಳೆ ಯಶಸ್ಸನ್ನು ಕಾಣಲಿ. ಆ್ಯಂಡ್ ಗುಡ್ ಲಕ್ ಟು ಯು. ಎಲ್ಲರಿಗೂ ನಮಸ್ಕಾರ. ಏನು ಹೇಳಿ, ಎಲ್ಲ ಸ್ಟೂಡೆಂಟ್ಸ್ ಆಲ್ರೆಡಿ ಹೇಳಾಯಿತು. 3 ಜನ ಒಂದು ಅದ್ಭುತವಾದ ಕಲಾವಿದರನ್ನ ನಮ್ಮ ಇಂಡಸ್ಟ್ರಿಗೆ ಪರಿಚಯ ಕೊಟ್ಟಿದ್ದಾರೆ, ಯೋಗರಾಜ್ ಭಟ್ ಸರ್. ಸೊ ನಾನು ನಿಜವಾಗ್ಲೂ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ಆಲ್ ದ 3 ಆಫ್ ಯು. ಅದ್ಭುತವಾದ ಪರ್ಫಾರ್ಮೆನ್ಸು. ಫಸ್ಟ್ ಸಿನಿಮಾ ಅಂತ ನಿಜವಾಗ್ಲೂ ಅನ್ಸಲ್ಲ ನಿಮ್ಮ 3 ಜನದ್ದು. ಯು ಗೈಸ್ ಹ್ಯಾವ್ ಅ ಬ್ರೈಟ್ ಫ್ಯೂಚರ್. ಆದಷ್ಟು ಬೇರೆ ಪ್ರಾಜೆಕ್ಟ್ಸ್ ಅಲ್ಲಿ ನೋಡಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ ಸರ್ ಬದುಕಲ್ ಹೆಂಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅದನ್ನೊಂದು ಬ್ಯೂಟಿಫುಲ್ ರೀತಿಲಿ ಸೀನಿಕ್ ಆಗಿ ತುಂಬಾ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿ, ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಒಂದು ಮರ್ತುಬಿಟ್ಟೆ, ಎಲ್ಲ ಎಫರ್ಟ್ಸ್ಗಳಿಗೂ ಬೆಲೆ ಸಿಗೋದು ಇದಕ್ಕೆ ಜೀವ ತುಂಬಿಸುವಂಥ ನಿರ್ಮಾಪಕರಿದ್ದಾಗ. ಸೊ ನಮ್ಮ ನಿರ್ಮಾಪಕರಿಗೂ ಧನ್ಯವಾದಗಳು. ಗಂಗಣ್ಣ, ಆಮೇಲೆ ಮುಂಗಾರು ಮಳೆ ಅಂತ ದೊಡ್ಡ ಒಂದು ಹಿಟ್ಟನ್ನು ಕೊಟ್ಟಂಥ ಒಂದು ಸಂಸ್ಥೆ. ಇದು ಕೂಡ ಅದೇ ಥರ ಒಂದು ದೊಡ್ಡ ಹಿಟ್ ಆಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.